ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ನಮಗೂ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಅಂತ ಹೇಳ್ತಾ ಮ್ಯಾಟ್ರಿಗೆ ಬಂದ್ಬಿಡೋಣ. ವಿನಯ್ ಅವ್ರದ್ದು ಒಂಥರ ಗ್ರಾಫು ತುಂಬ ಚೆನ್ನಾಗಿ ಹೋಗ್ತಾ ಇರೋದು, ಹಿಂಗೆ ಮೇಲೆ ಹೋಗ್ತಾ ಇರುತ್ತೆ. ಅದು ಏನಾಗುತ್ತೋ ಏನೋ ಸಡನ್ನಾಗಿ ಹೆಂಗೆ ಅಂದರೆ ಒಂದು ಶೇಕ್ ಮಾಡ್ಕೊಂಡು ಟುಪ್ಕನಂಗೆ ಹಿಂಗೆ ಕೆಳಕ್ಕೆ ಬಂದ್ಬಿಡ್ತಾರೆ. ಸೊ ಅದೇ ಆಗೋದು ಅವರ ಗ್ರಾಫಲ್ಲಿ. ಯಾವಾಗಲೂ ಕೆಲವು ವಿಚಾರಗಳಲ್ಲಿ ಇವಾಗ ಅವ್ರು ಮಾತಾಡಿದ್ರೆ ಸರಿ, ಬೇರೆಯವ್ರು ಮಾತಾಡಿದ್ರೆ ತಪ್ಪು ಅಂದ್ರೆ ಹಿಂಗೆ. ಇವಾಗ ಅವ್ರು ಮಾತಾಡೋದು ಬೇರೆಯವ್ರಿಗೆ ಹರ್ಟ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಹಿಂದೆ ಮುಂದೆನೂ ಯೋಚನೆ ಮಾಡದೆ ನೀಟಾಗಿ ಮಾತಾಡ್ಬಿಡ್ತಾರೆ. ಅದೇ ಅವ್ರೇನಾದ್ರು ಅದೇ ಮಾತನ್ನು ಅವ್ರಿಗೆ ಹೇಳಿದ್ರೆ, ವಿನಯ್ ಅವ್ರಿಗೆ ಹೇಳಿದ್ರೆ ಅದು ಅವ್ರ ಕೈಲಿ ಆಗೋದಿಲ್ಲ. ಸೊ ವಿನಯ್ ಅವ್ರ ವಿಚಾರದಲ್ಲಿ ನಾನು ಇದೇ ಟಾಪಿಕ್ ಬಗ್ಗೆ ಅಂತ ಅಲ್ಲ, ಇವತ್ತು ಅವರು ಒಂದಷ್ಟು ದಿನದಿಂದನೂ ನೋಡ್ತಾ ಇದ್ದೀನಿ. ಹಿಂದೆ ಎಲ್ಲ ತುಕಾಲಿ ಅವ್ರಿಗೆ ಕೆಲವು ವಿಚಾರದಲ್ಲಿ, ಅಂದರೆ ತುಕಾಲಿ ಅವ್ರು ಫುಲ್ ಪರ್ಫೆಕ್ಟ್ ಅಂತ ಅಲ್ಲ, ಕೆಲವು ವಿಚಾರದಲ್ಲಿ ತುಕಾಲಿ ಅವ್ರಿಗೆ ನೀನು ಸ್ಕ್ರ್ಯಾಪು, ನೀನು ಹಂಗೆ, ನೀನು ಹಿಂಗೆ, ಆಮೇಲೆ ನೀನು ಕೋತಿ, ನೀನು ಚಿಂಪಾಂಜಿ ಅಂತೆಲ್ಲ ತುಂಬ ರೇಗಿಸಿದ್ದಾರೆ. ಅವಾಗೆಲ್ಲ ತುಕಾಲಿ ಅವರು ಏನಾರು ಈ ಥರ ಅಂದ್ಬಿಟ್ರಲ್ಲ ಗುರು, ಏನಾರು ರಿಯಾಕ್ಷನ್ ಇವಾಗ ಮಾಡ್ತಾರೇನೋ, ಜಗಗಿಗ್ಲ ಆಡ್ಬಿಡ್ತಾರೆ ಅಂತ ನಾನು ಅನ್ಕೊತಿದ್ದೆ. ಬಟ್ ಸ್ಪೋರ್ಟ್ ಇವಾಗ ತೊಗೊಂಡು ತುಕಾಲಿ ಅವರು ಅದನ್ನು ಅವ್ರ ಮೇಲೆ ಕಾಮಿಡಿ ಮಾಡಿಕೊಂಡು ಸೊ ಬಂದಿದ್ದಾರೆ ಎಷ್ಟೋ ಸಿಚುವೇಷನಲ್ಲಿ. ಆಯಿತಾ, ನನಗೇ ಆಗಿದೆ ಕೆಲವು ವರ್ಡ್ಸ್ ಎಲ್ಲ ವಿನಯ್ ಅವರು ಯೂಸ್ ಮಾಡೋದು ತುಕಾಲಿ ಮೇಲೆ. ನಿನ್ನ ಮುಖ ಹೆಂಗಿದೆ ಗೊತ್ತಾ, ಬ್ಯಾಕ್ ಇದ್ದಂಗಿದೆ ಅಂತ ಎಲ್ಲ ಯೂಸ್ ಮಾಡಿದ್ದಾರೆ, ಆ ಥರನೂ ಯೂಸ್ ಮಾಡಿದ್ದಾರೆ ತುಕಾಲಿ ಅವ್ರ ಮೇಲೆ. ಬಟ್ ಅದನ್ನೆಲ್ಲ ಸ್ಪೋರ್ಟಿವಾಗಿ ತೊಗೊಂಡಾಗ ನೀನು ಶಕುನಿ ಥರ ಇದೆಯಾ, ನೀನು ಶಕುನಿ ಥರನ ಮಾಡ್ತೀಯಾ ಈ ಮನೇಲಿ ಅಂತ ಎಲ್ಲ ತುಂಬ ಹೇಳಿದ್ದಾರೆ, ಸುಮಾರು ಸತಿ ಹೇಳಿದ್ದಾರೆ ಈ ಪದ ಅಂತೂ ಪರ್ಟಿಕ್ಯುಲರ್ ಆಗಿ ವಿನಯ್ ಅವರು. ಅದನ್ನೆಲ್ಲ ಅವರು ಸ್ಪೋರ್ಟಿವಾಗೇ ತೊಗೊಂಡ್ರು, ಎಲ್ಲ ನಗಾಡ್ಕೊಂಡೆ ಸ್ವೀಕಾರ ಮಾಡಿದ್ರು. ಬಟ್ ಅವರು ಒಂದು ಸತಿ ಅದನ್ನೇನಾರು ರಿಟರ್ನ್ ಹೇಳಿದ್ರೆ, ನೀನು ಶಕುನಿ ಅಂತ ಹೇಳಿದ್ರೆ ಯಾರ ಮುಂದೆ ಏನು ಮಾತಾಡ್ತಿದ್ಯಾ, ಇವರಾದ್ರೆ ಹೇಳ್ಬೋದು, ಬೇರೆಯವ್ರಾದ್ರೆ ಹೇಳ್ಬಾರ್ದು. ಇವ್ರದ್ದಾದರೆ ಮರ್ಯಾದೆ, ಬೇರೆಯವ್ರದ್ದಾದರೆ ಮರ್ಯಾದೆ ಅಲ್ಲ. ಅಲ್ವಾ? ಇದು ಯಾವ ಲೆಕ್ಕಾಚಾರ ವಿನಯ್ ಅವ್ರದ್ದು? ಅವ್ರು ಮಾಡೋದು ಆಚಾರ, ಬೇರೆಯವ್ರು ಮಾಡೋದು ಅನಾಚಾರ ಅಂದರೆ ಹಿಂಗೆ. ಆ್ಯಕ್ಚುಲಿ ತುಕಾಲಿ ಅವರು ಇದೊಂದು ಶನಿ, ನೀನು ಸೆಕೆಂಡ್ ಶನಿ ಅಂತ ಹೇಳಿದ್ದಕ್ಕೇ ಈ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇನ್ನೇನಾರು ಅವ್ರು ಅಂದಿರೋ ಪದನೆಲ್ಲ ಅವ್ರಿಗೆ ರಿವರ್ಸ್ ಹೇಳಿದ್ದಿದ್ರೆ ಇನ್ನು ಹೆಂಗಿರೋದು ರಿಯಾಕ್ಷನ್? ಅವರು ವಿನಯ್ ಅವರು ನಾನು ಹೇಳಿದಂಗೆ ಆಗಬೇಕು, ನಾನು ಹೇಳಿದ್ದು ಇವ್ರು ಕೇಳಬೇಕು, ಇವ್ರು ಹೇಳಿದ್ದು ನಾನು ಕೇಳೋದಿಲ್ಲ ಅಂತೆಲ್ಲ ಅಂದರೆ ಅದೆಲ್ಲ ಯಾವ ನ್ಯಾಯ? ಸೊ ಇದನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ. ಸೊ ಚೆನ್ನಾಗಿರುತ್ತೆ ಗ್ರಾಫ್, ಹಂಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಮಧ್ಯದಲ್ಲಿ ಈ ಥರ ಮಾಡ್ಕೊತಾರಲ್ಲ, ಇವೇ ತುಂಬ ಬೇಜಾರಾಗೋದು ವಿನಯ್ ಅವರಲ್ಲಿ ಪರ್ಟಿಕ್ಯುಲರ್ ಆಗಿ. ಸೊ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಮಗದೊಂಬೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.